ಹಲೋ ಆ್ಯಂಡ್ ವೆಲ್ಕಮ್ ಟು ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಕೋರ್ಸ್ ಪ್ಯಾಟರ್ನನ್ನು ನೋಡೋಣ. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಾವು ಒಂದು ರಿವರ್ಸಲ್ ಚಾರ್ಟ್ ಪ್ಯಾಟರ್ನನ್ನು ನೋಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಕಂಟಿನ್ಯೂಷನ್ ಪ್ಯಾಟರ್ನನ್ನು ನೋಡೋಣ. ಏನಪ್ಪ ಕಂಟಿನ್ಯೂಷನ್ ಪ್ಯಾಟರ್ನ್ ಅಂತ ಹೇಳಿದ್ರೆ, ಈ ಪ್ಯಾಟರ್ನ್ ಕ್ರಿಯೇಟ್ ಆದ ನಂತರ ಸ್ಟಾಕ್ನ ಪ್ರೀವಿಯಸ್ ಟ್ರೆಂಡ್ ಏನಿದೆ ಆ ಟ್ರೆಂಡೇ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಸ್ಟಾಕ್ನ ಪ್ರೀವಿಯಸ್ ಟ್ರೆಂಡ್ ಅಪ್ ಟ್ರೆಂಡಲ್ಲಿತ್ತು ಅಂತ ಹೇಳಿದ್ರೆ ಈ ಪ್ಯಾಟರ್ನ್ ಕ್ರಿಯೇಟ್ ಆಗಿ ಒಂದು ಬ್ರೇಕ್ಔಟ್ ಆದ ನಂತರ ಅಗೇನ್ ಅಪ್ ಟ್ರೆಂಡೇ ಕಂಟಿನ್ಯೂ ಆಗುತ್ತೆ. ಅಥವಾ ಪ್ರೀವಿಯಸ್ ಟ್ರೆಂಡ್ ಒಂದು ಡೌನ್ ಟ್ರೆಂಡಲ್ಲಿ ಇತ್ತು ಅಂತ ಹೇಳಿದ್ರೆ ಈ ಪ್ಯಾಟರ್ನ್ ಕ್ರಿಯೇಟ್ ಆದ ನಂತರ ಅಗೇನ್ ಆ ಟ್ರೆಂಡ್ ಡೌನ್ ಸೈಡಲ್ಲೇ ಕಂಟಿನ್ಯೂ ಆಗುತ್ತೆ. ಬಟ್ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಾವು ರಿವರ್ಸಲ್ ಪ್ಯಾಟರ್ನ್ ನೋಡ್ತಾ ಇದ್ವಿ ಅಂತ ಹೇಳಿದ್ರೆ ಸ್ಟಾಕ್ನ ಪ್ರೀವಿಯಸ್ ಟ್ರೆಂಡ್ ಒಂದು ರಿವರ್ಸ್ ಆಗ್ತಿತ್ತು, ಬಟ್ ಇಲ್ಲಿ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಹಾಗಾದರೆ ಯಾವುದು ಈ ಕಂಟಿನ್ಯೂಷನ್ ಪ್ಯಾಟರ್ನ್ ಅಂತ ನಾವು ನೋಡಿದ್ರೆ, ಬುಲ್ಲಿಶ್ ಫ್ಲಾಗ್ ಹಾಗೆ ಬೇರಿಶ್ ಫ್ಲಾಗ್ ಅಂತ ನಾವು ಎರಡು ಪ್ಯಾಟರ್ನನ್ನು ನೋಡ್ಬೋದು. ಒಂದು ಕಂಟಿನ್ಯೂಷನ್ ಪ್ಯಾಟರ್ನ್, ಪೋಲ್ ಆ್ಯಂಡ್ ಫ್ಲಾಗ್ ಪ್ಯಾಟರ್ನ್ ಅಂತೂ ಕೂಡ ಕರಿತೀವಿ. ಹಾಗಾದರೆ ಈ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ನಾವು ಬುಲ್ಲಿಶ್ ಫ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋಣ. ಸ್ಟಾಕ್ ಒಂದು ಅಪ್ ಟ್ರೆಂಡಲ್ಲಿ ಇರುತ್ತೆ. ಸೊ ಅಪ್ ಟ್ರೆಂಡಲ್ಲಿ ಇದ್ದಂಥ ಸ್ಟಾಕ್ ಯಾವುದೊಂದು ಪಾಯಿಂಟಿಗೆ ರೀಚ್ ಆಗಿ ಸ್ವಲ್ಪ ರೆಸಿಸ್ಟೆನ್ಸನ್ನು ಫೇಸ್ ಮಾಡುತ್ತೆ, ತನ್ನ ಅಪ್ ಟ್ರೆಂಡನ್ನು ಹಾಲ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಲ್ಟ್ ಮಾಡಿ ಮೇ ಬಿ ಈ ರೀತಿ ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡ್ಬೋದು. ಈ ರೀತಿ ಕನ್ಸಾಲಿಡೇಷನ್ ಆಗ್ಬೋದು, ಅಥವಾ ಅಪ್ ಮೂವನ್ನು ಕೊಡ್ತಾ ಇದ್ದಂಥ ಸ್ಟಾಕ್ ಇಲ್ಲಿ ಹಾಲ್ಟ್ ಆಗಿ ಒಂದು ಸ್ಲೋಯಿಶ್ ಬೇರಿಶ್ ಮೂವ್ ಅನ್ನು ಕೊಡ್ಲಿಕ್ಕೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಈ ರೀತಿ ಒಂದು ಸ್ಟ್ರಾಂಗ್ ಬೇರಿಶ್ ಮೂವ್ ಅಲ್ಲ, ಒಂದು ಸ್ಮಾಲ್ ಬೇರಿಶ್ ಮೂವ್ ಅನ್ನು ಕೊಡ್ಲಿಕ್ಕೆ ಕೂಡ ಸ್ಟಾರ್ಟ್ ಮಾಡ್ಬೋದು. ಪ್ರೀವಿಯಸ್ ರ್ಯಾಲಿಗೆ ಕಂಪೇರ್ ಮಾಡಿದಾಗ ಇದೊಂದು ದೊಡ್ಡ ಬೇರಿಶ್ ಮೂವ್ ಆಗಿರೋದಿಲ್ಲ. ಒಂದು ಕನ್ಸಾಲಿಡೇಷನ್ ಮಾಡ್ಬೋದು, ಅಥವಾ ಒಂದು ಸ್ಮಾಲ್ ಬೇರಿಶ್ ಮೂವ್ ಅನ್ನು ಕೊಡ್ಬೋದು. ಈ ರೀತಿ ಒಂದು ಅಪ್ ಮೂವ್ ಅನ್ನು ಕೊಟ್ಕೊಂಡು ನೆಕ್ಸ್ಟ್ ಒಂದು ಸ್ಮಾಲ್ ಬೇರಿಶ್ ಮೂವ್ ಅನ್ನು ಕೊಡ್ತಾ ಇರ್ಬೋದು. ಈ ರೀತಿ ಬೇರಿಶ್ ಮೂವ್ ಅನ್ನು ಕೊಡ್ತಾ ಇದ್ದಾಗ ನೆಕ್ಸ್ಟ್ ಸ್ಟಾಕ್ ಒಂದು ಅಪ್ಸೈಡ್ ಬ್ರೇಕ್ಔಟ್ ಅನ್ನು ಕೊಡುತ್ತೆ. ಈ ರೀತಿ ಒಂದು ಅಪ್ಸೈಡ್ ಬ್ರೇಕ್ಔಟ್ ಅನ್ನು ಕೊಡುತ್ತೆ. ಇಲ್ಲಿ ನಾವೊಂದು ಚಾನಲನ್ನು ಡ್ರಾ ಮಾಡ್ಬೋದು. ಅಪ್ ಸೈಡ್ ಒಂದು ರೆಸಿಸ್ಟೆನ್ಸ್ ಲೈನ್, ಅದೇ ರೀತಿ ಡೌನ್ ಸೈಡ್ ಒಂದು ಸಪೋರ್ಟ್ ಲೈನನ್ನು ಡ್ರಾ ಮಾಡ್ಬೋದು. ಈ ರೀತಿ ಡ್ರಾ ಮಾಡಿದಾಗ ಅಪ್ ಸೈಡ್ ಬ್ರೇಕ್ಔಟನ್ನು ಕೊಡ್ತು ಅಂತೇಳಿ ಅದು ಬುಲ್ಲಿಶ್ ಆಗುತ್ತೆ. ಬುಲ್ಲಿಶ್ ಫ್ಲಾಗ್ನ ಪ್ಯಾಟರ್ನ್ ಅಂತ ಆಗುತ್ತೆ. ಪೋಲ್ ಆ್ಯಂಡ್ ಫ್ಲಾಗ್ ಅಂತ ಹೇಳ್ಬೋದು. ಈ ರೀತಿ ಅಪ್ ಟ್ರೆಂಡನ್ನು ನಾವು ಪೋಲ್ ಅಂತ ಕರಿತೀವಿ. ಇದೊಂದು ಫ್ಲಾಗ್ ರೀತಿಯಲ್ಲಿ ಕ್ರಿಯೇಟ್ ಆಗುತ್ತೆ. ಒಂದು ರೆಕ್ಟಾಂಗಲ್ ಫಾರ್ಮೇಷನನ್ನು ಮಾಡುತ್ತೆ ಒಂದು ಫ್ಲಾಗ್ ರೀತಿಯಲ್ಲಿ. ಮಿನಿಮಮ್ ನಮಗೆ 2 ಪಾಯಿಂಟ್ ಬೇಕಾಗುತ್ತೆ. ಹೈಯರ್ ಲೆವೆಲಲ್ಲಿ 2 ಪಾಯಿಂಟ್, ಅದೇ ರೀತಿ ಲೋವರ್ ಲೆವೆಲಲ್ಲಿ 2 ಪಾಯಿಂಟ್ ಬೇಕಾಗುತ್ತೆ ಈ ರೀತಿ ಫ್ಲಾಗನ್ನು ಡ್ರಾ ಮಾಡಲಿಕ್ಕೆ. ಫಸ್ಟ್ ಪಾಯಿಂಟ್ ನಮಗೆ ಹೈಯರ್ ಲೆವೆಲಲ್ಲಿ ಇಲ್ಲಿ ಸಿಕ್ತು, ಸೆಕೆಂಡ್ ಪಾಯಿಂಟ್ ಇಲ್ಲಿ ಸಿಕ್ತು. ಅದೇ ರೀತಿ ಲೋವರ್ ಲೆವೆಲಲ್ಲಿ ಫಸ್ಟ್ ಪಾಯಿಂಟ್ ಇಲ್ಲಿ ಸಿಕ್ತು, ಸೆಕೆಂಡ್ ಪಾಯಿಂಟ್ ಇಲ್ಲಿ ಸಿಕ್ತು. ಸೊ ಇದು 2 ಪಾಯಿಂಟ್ ಸಿಕ್ಕಿದಾಗ ಇದನ್ನು ನಾವು ಜಾಯಿನ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಬೋದು. ಈ ರೀತಿ ಕಂಟಿನ್ಯೂ ಮಾಡಿದಾಗ ಯಾವಾಗ ಈ ಪ್ಯಾಟರ್ನ್ ಅಪ್ಸೈಡ್ ಬ್ರೇಕ್ ಆಗುತ್ತೆ ಆಗ ಮೊಮೆಂಟಮನ್ನು ನಾವು ಹೈಯರ್ ಲೆವೆಲಲ್ಲಿ ನೋಡುವಂಥ ಸಾಧ್ಯತೆ ಇದೆ. ಇಲ್ಲಿ ಕೂಡ ಅಷ್ಟೇ ಈ ರೀತಿ ಕನ್ಸಾಲಿಡೇಷನ್ ಕೂಡ ಆಗ್ತಾ ಇರುತ್ತೆ. ರೆಕ್ಟಾಂಗಲ್ ಫಾರ್ಮೇಷನಲ್ಲಿ ಒಂದು ಕನ್ಸಾಲಿಡೇಷನ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಒಂದು ಅಪ್ ಮೂವ್ನ ಕೊಡುತ್ತೆ. ಸೊ ಇದನ್ನು ನಾವು ಒಂದು ಪೋಲ್ ಆ್ಯಂಡ್ ಫ್ಲಾಗ್ ಪ್ಯಾಟರ್ನ್ ಅಂತ ಕರಿತೀವಿ. ಇದು ಬುಲ್ಲಿಶ್ ಆಗುತ್ತೆ. ಪ್ರೀವಿಯಸ್ ಟ್ರೆಂಡ್ ಅಪ್ ಇತ್ತು, ಟ್ರೆಂಡ್ ಒಂದು ಅಪ್ ಇತ್ತು, ಒಂದು ಹಾಲ್ಟ್ ಆಗುತ್ತೆ. ನೆಕ್ಸ್ಟ್ ಅಗೇನ್ ಹಾಲ್ಟ್ ಆಗಿ ಪ್ಯಾಟರ್ನ್ ಅಪ್ ಸೈಡ್ ಬ್ರೇಕ್ಔಟ್ ಅನ್ನು ಕೊಡುತ್ತೆ. ಸೊ ಲಾಜಿಕ್ ಏನು ಸಜೆಸ್ಟ್ ಮಾಡುತ್ತೆ ಅಂತ ಹೇಳಿದರೆ, ಪ್ರೈಸ್ ಒಂದು ಅಪ್ ಮೂವ್ನ ಕೊಡ್ತಾ ಇತ್ತು, ಇಲ್ಲಿ ಸೆಲ್ಲರ್ ಎಂಟರ್ ಆಗ್ತಾರೆ. ಸೆಲ್ಲರ್ಗಳು ತುಂಬ ಸ್ಟ್ರಾಂಗ್ ಆದ ಸೆಲ್ಲರ್ ಅಲ್ಲ, ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಲ್ಲ. ಒಂದಷ್ಟು ವೀಕ್ ಹ್ಯಾಂಡ್ಗಳು ಇಲ್ಲಿ ಎಕ್ಸಿಟ್ ಆಗ್ತಾರೆ, ಹಾಗೆ ಒಂದಷ್ಟು ಸೆಲ್ಲರ್ಗಳು, ವೀಕ್ ಸೆಲ್ಲರ್ಗಳು ಇಲ್ಲಿ ಎಂಟರ್ ಆಗ್ತಾರೆ. ಬಟ್ ಬೈಯರ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಪ್ರೈಸನ್ನು ಸೆಲ್ಲರ್ಗಳಿಗೆ ಡೌನ್ ಸೈಡ್ ಪುಷ್ ಮಾಡಲಿಕ್ಕೆ ಆಗೋದಿಲ್ಲ. ಅಗೇನ್ ಬೈಯರ್ಗಳು ಒಂದಷ್ಟು ಕಂಟ್ರೋಲ್ ತಗೊಂಡು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಆಗ ಇಲ್ಲಿ ಸೆಲ್ಲರ್ಗಳು ಟ್ರ್ಯಾಪ್ ಆಗ್ತಾರೆ. ಸೊ ಹಾಗಾಗಿ ಒಂದು ರ್ಯಾಲಿ ಅಗೇನ್ ಪ್ರೀವಿಯಸ್ ಸೈಡೇ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿ ವಾಲ್ಯೂಮನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಈ ರ್ಯಾಲಿಯಲ್ಲಿ ಪ್ರೈಸ್ ಒಂದು ಅಪ್ ಮೂವ್ನ ಕೊಡ್ತಾ ಇರುವಾಗ ವಾಲ್ಯೂಮ್ ಜಾಸ್ತಿ ಇರುತ್ತೆ. ಅದೇ ರೀತಿ ಇಲ್ಲಿ ಕನ್ಸಾಲಿಡೇಷನ್ ಮಾಡ್ತಾ ಇರುವಾಗ ಅಥವಾ ಒಂದು ಸ್ಮಾಲ್ ಡೌನ್ ಮೂವ್ನ ಕೊಡ್ತಾ ಇರುವಾಗ ವಾಲ್ಯೂಮ್ ಇಲ್ಲಿ ಕಡಿಮೆ ಇರುತ್ತೆ. ನೆಕ್ಸ್ಟ್ ಬ್ರೇಕ್ಔಟ್ ಆದಾಗ ಕೂಡ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಪ್ರೈಸ್ ಒಂದು ಅಪ್ ಟ್ರೆಂಡನ್ನು ಕಂಟಿನ್ಯೂ ಮಾಡುತ್ತೆ. ಸೊ ಇದು ಬುಲ್ಲಿಶ್ ಫ್ಲಾಗ್ ಆಯಿತು. ಸೇಮ್ ಅದೇ ರೀತಿ ಬೇರಿಶ್ ಫ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನಾವು ನೋಡಿದ್ರೆ, ಪ್ರೈಸ್ ಒಂದು ಡೌನ್ ಮೂವ್ನ ಕೊಡ್ತಾ ಇರುತ್ತೆ. ಯಾವುದೊಂದು ಪಾಯಿಂಟಲ್ಲಿ ಸಪೋರ್ಟ್ ಅಂತ ತಗೊಂಡು ಹಾಲ್ಟ್ ಆಗುತ್ತೆ. ಹಾಲ್ಟ್ ಆಗಿ ಒಂದು ಕನ್ಸಾಲಿಡೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈ ರೀತಿ ಕನ್ಸಾಲಿಡೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಡೌನ್ ಮೂವ್ನ ಕೊಡ್ತಿದ್ದಂಥ ಪ್ರೈಸ್ ಒಂದು ಸ್ಮಾಲ್ ಅಪ್ ಮೂವ್ನ ಸ್ಟಾರ್ಟ್ ಮಾಡ್ಬೋದು. ಈ ರೀತಿ ಒಂದು ಸ್ಮಾಲ್ ಅಪ್ ಮೂವ್ನ ರಿಟ್ರೇಸ್ಮೆಂಟ್ ಮೂವ್ನ ಸ್ಟಾರ್ಟ್ ಮಾಡ್ಬೋದು. ಹೀಗೆ ಸ್ಟಾರ್ಟ್ ಮಾಡಿದಂಥ ರಿಟ್ರೇಸ್ಮೆಂಟ್ ಮೂವ್ ಯಾವುದೋ ಒಂದು ಪಾಯಿಂಟಲ್ಲಿ ಅದು ಸ್ಟಾಪ್ ಆಗುತ್ತೆ. ಅಗೇನ್ ಪ್ರೈಸ್ ಒಂದು ಡೌನ್ ಸೈಡ್ ಬ್ರೇಕ್ ಆಗುತ್ತೆ. ಈ ರೀತಿ ನಾವು ಚಾರ್ಟಲ್ಲಿ ಒಂದು ಲೈನನ್ನು, ರೆಕ್ಟಾಂಗಲ್ ಫಾರ್ಮೇಷನನ್ನು ಡ್ರಾ ಮಾಡ್ಬೋದು. ಅದು ಬ್ರೇಕ್ ಡೌನ್ ಆಯಿತು ಅಂತೇಳಿ ಆಗ ಇಲ್ಲಿ ನೆಗೆಟಿವ್ ಮೊಮೆಂಟಮ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಈ ರೀತಿ ಒಂದು ರೆಕ್ಟಾಂಗಲ್ ಪ್ಯಾಟರ್ನ್ ಡ್ರಾ ಮಾಡಿದಾಗ ಇದು ಡೌನ್ ಸೈಡ್ ಬ್ರೇಕ್ ಡೌನ್ ಆಯಿತು ಅಂತೇಳಿ ಆಗ ನೆಗೆಟಿವ್ ಮೊಮೆಂಟಮ್ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಇದೊಂದು ಫ್ಲಾಗ್ನ ರೀತಿಯಲ್ಲಿ ತೋರ್ತಾ ಇರುತ್ತೆ, ಒಂದು ಪೋಲ್ ಆ್ಯಂಡ್ ಫ್ಲಾಗ್ನ ರೀತಿಯಲ್ಲಿ ತೋರ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಇದನ್ನು ಫ್ಲಾಗ್ ಪ್ಯಾಟರ್ನ್ ಅಂತ ಕರಿತೀವಿ. ಹಾಗಾದರೆ ಈ ಪ್ಯಾಟರ್ನ್ ಯಾವ ರೀತಿ ಟ್ರೇಡ್ ಮಾಡೋದು? ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆಗೋವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ. ಈ ರೀತಿ ಬ್ರೇಕ್ ಡೌನ್ ಆದಾಗ ಈ ಬೇರಿಶ್ ಪ್ಯಾಟರ್ನ್ ಅಲ್ಲಿ ಶಾರ್ಟ್ ಮಾಡ್ಬೋದು. ಬ್ರೇಕ್ ಡೌನ್ ಆದಾಗ ಶಾರ್ಟ್ ಮಾಡಿ ಈ ಪ್ಯಾಟರ್ನ್ ಸ್ವಿಂಗ್ ಹೈ ಏನಿದೆ ಅದನ್ನು ಸ್ಟಾಪ್ ಲಾಸ್ ಆಗಿ ಇಟ್ಕೊಳ್ಬೋದು. ಹಾಗಾದರೆ ಟಾರ್ಗೆಟ್ ಯಾವುದನ್ನು ನಾವು ಟಾರ್ಗೆಟ್ ಆಗಿ ಇಟ್ಕೊಳ್ಬೋದು ಅಂತ ನೋಡಿದ್ರೆ, ಈ ಡೌನ್ ಟ್ರೆಂಡ್ ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ, ಪ್ರೀವಿಯಸ್ ಒಂದು ಸ್ವಿಂಗಿಂದ ಒಂದು ಡೌನ್ ಟ್ರೆಂಡ್ ಏನು ಸ್ಟಾರ್ಟ್ ಆಗಿರುತ್ತೆ, ಆ ಟ್ರೆಂಡಿಂದ ಹಾಗೆ ಈ ಕನ್ಸಾಲಿಡೇಷನ್ ಝೋನ್ ಏನಿರುತ್ತೆ ಅಷ್ಟು ದೊಡ್ಡದಾದ ಟಾರ್ಗೆಟನ್ನು ನಾವು ಇಲ್ಲಿ ಬ್ರೇಕ್ ಡೌನ್ ಆದಾಗ ನೋಡ್ಬೋದು. ಅದೇ ರೀತಿ ಹೈಯರ್ ಲೆವೆಲಲ್ಲಿಯೂ ಅಷ್ಟೇ, ಬುಲಿಶ್ ಫ್ಲಾಗಲ್ಲಿಯೂ ಅಷ್ಟೇ, ಒಂದು ರ್ಯಾಲಿ ಇಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ, ಇಲ್ಲಿ ಹಾಲ್ಟ್ ಆಗುತ್ತೆ, ನೆಕ್ಸ್ಟ್ ಒಂದು ಕನ್ಸಾಲಿಡೇಷನ್ ಮಾಡ್ತಾ ಇರುತ್ತೆ ಅಂತ ಹೇಳ್ಬೋದು. ಕನ್ಸಾಲಿಡೇಷನ್ ಮಾಡಿ ನೆಕ್ಸ್ಟ್ ಒಂದು ಬ್ರೇಕ್ಔಟನ್ನು ಕೊಡುತ್ತೆ. ಇಲ್ಲಿ ಈ ರೀತಿ ಬ್ರೇಕ್ಔಟ್ ಆದಾಗ ಈ ಬ್ರೇಕ್ಔಟಲ್ಲಿ ನಾವು ಬೈ ಮಾಡ್ಬೋದು. ಇಲ್ಲಿ ಈ ಸ್ವಿಂಗ್ ಲೋಕ್ಕಿಂತ ಕೆಳಗೆ ಸ್ಟಾಪ್ ಲಾಸನ್ನು ಇಟ್ಕೊಳ್ಬೋದು. ಟಾರ್ಗೆಟ್ ಈ ರ್ಯಾಲಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಈ ಲೋ ಇಂದ ರ್ಯಾಲಿ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಈ ರ್ಯಾಲಿ ಇಲ್ಲಿಗೆ ಎಂಡ್ ಆಗಿದೆ. ಸೊ ನೆಕ್ಸ್ಟ್ ಅಗೇನ್ ಈ ರ್ಯಾಲಿ ಇಲ್ಲಿ ಬ್ರೇಕ್ಔಟ್
ಬ್ರೇಕ್ಔಟ್ ಆದಾಗ ಇಷ್ಟೇ ದೊಡ್ಡದಾದ ಟಾರ್ಗೆಟ್ ನಮಗೆ ಹೈಯರ್ ಲೆವೆಲಲ್ಲಿ ಸಿಗುತ್ತೆ ಅಂತ ಈ ಪ್ಯಾಟರ್ನ್ ನಮಗೆ ತಿಳಿಸುತ್ತೆ. ಸೊ ಇದೊಂದು ಕಂಟಿನ್ಯೂಷನ್ ಪ್ಯಾಟರ್ನ್ ಆಗುತ್ತೆ, ಬುಲ್ಲಿಶ್ ಹಾಗೆ ಬೇರಿಶ್ ಫ್ಲಾಗ್. ಹಾಗಾದ್ರೆ ಸ್ವಲ್ಪ ಚಾರ್ಟ್ನ ಎಕ್ಸಾಂಪಲ್ ಅನ್ನು ಕೂಡ ನಾವೀಗ ನೋಡೋಣ. ನೆಕ್ಸ್ಟ್ ನಾವಿಲ್ಲೊಂದು ಚಾರ್ಟ್ ಅನ್ನು ನೋಡ್ತಾ ಇದೀವಿ. ಪ್ರೈಸ್ ಒಂದು ಅಪ್ ಮೂವ್ನ ಕೊಡ್ತಾ ಇರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಕನ್ಸಾಲ್ಟೇಷನ್ ಆಗುತ್ತೆ, ಸ್ಟ್ರಾಂಗ್ ಆದ ಅಪ್ ಟ್ರೆಂಡ್ ಇತ್ತು, ಇಲ್ಲಿ ಕನ್ಸಾಲ್ಟೇಷನ್ ಆಗುತ್ತೆ, ಇಲ್ಲಿ ಕೂಡ ಒಂದು ಫ್ಲಾಗ್ ರೀತಿಯ ಪ್ಯಾಟರ್ನ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಅಗೇನ್ ಇಲ್ಲಿಂದ ಒಂದು ಅಪ್ ಮೂವ್ನ ಕೊಡುತ್ತೆ, ಅಪ್ ಮೂವ್ನ ಕೊಟ್ಕೊಂಡು ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಕೊಡುತ್ತೆ. ನೆಕ್ಸ್ಟ್ ಇಲ್ಲಿ ಹಾಲ್ಟ್ ಆಗುತ್ತೆ, ಡೌನ್ ಬರುತ್ತೆ, ಅಗೇನ್ ಒಂದು ಅಪ್ ಮೂವ್, ಅಗೇನ್ ಡೌನ್ ಬರುತ್ತೆ, ಅಗೇನ್ ಅಪ್ ಮೂವ್, ಅಗೇನ್ ಡೌನ್ ಬರುತ್ತೆ. ಈ ಡೌನ್ ಮೂವ್ ಏನಿದೆ, ಈ ರಿಟ್ರೇಸ್ಮೆಂಟ್ ಮೂವ್ ಏನಿದೆ, ಪ್ರೀವಿಯಸ್ ಟ್ರೆಂಡ್ಗೆ ಕಂಪೇರ್ ಮಾಡಿದಾಗ ತುಂಬ ಚಿಕ್ಕದಾದ ರಿಟ್ರೇಸ್ಮೆಂಟ್ ಇತ್ತು, ಹಾಗೆ ತುಂಬ ಸ್ಟ್ರಾಂಗ್ ಆದ ರಿಟ್ರೇಸ್ಮೆಂಟ್ ಏನು ಅಲ್ಲ. ಇಲ್ಲಿ ಒಂದು ದೊಡ್ಡದಾದ ಬುಲ್ಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ಆ ಬುಲ್ಲಿಶ್ ಕ್ಯಾಂಡಲ್ನ ಒಳಗಡೆ ಈ ರಿಟ್ರೇಸ್ಮೆಂಟ್ ಮೂವ್ ಇರುತ್ತೆ. ಸೊ ಇದೇನನ್ನು ಸಜೆಸ್ಟ್ ಮಾಡುತ್ತೆ, ಇಲ್ಲಿ ಸೆಲ್ಲರ್ಗಳು ತುಂಬ ಏನು ಪವರ್ಫುಲ್ ಇಲ್ಲ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಈ ರೀತಿ ಕ್ರಿಯೇಟ್ ಆದಾಗ ನಾವಿಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ಬೋದು. ನಮಗೆ ಇಲ್ಲಿ 2 ಪಾಯಿಂಟ್ ಸಿಗುತ್ತೆ, ಫಸ್ಟ್ ಪಾಯಿಂಟ್ ಇಲ್ಲಿ ಸಿಗುತ್ತೆ, ಸೆಕೆಂಡ್ ಪಾಯಿಂಟ್ ಇಲ್ಲಿ ಸಿಗುತ್ತೆ. ಇದನ್ನು ಕಂಟಿನ್ಯೂ ಮಾಡ್ಕೊಂಡು ನಾವು ಒಂದು ಲೈನನ್ನು ಡ್ರಾ ಮಾಡಿದಾಗ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು, ಈ ರೀತಿ ಒಂದು ಲೈನನ್ನು ಡ್ರಾ ಮಾಡ್ಬೋದು. ಹಾಗೆ ಒಂದು ಪೋಲ್ ಅಂತ ಕೂಡ ನಾವಿಲ್ಲಿ ಡ್ರಾ ಮಾಡ್ಬೋದು. ಈ ರೀತಿ ಒಂದು ಪೋಲ್ ಆ್ಯಂಡ್ ಫ್ಲಾಗ್, ಇಲ್ಲಿಂದ ಒಂದು ರ್ಯಾಲಿ ಸ್ಟಾರ್ಟ್ ಆಗಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ಸ್ಟಾಕ್ ಒಂದು ಬ್ರೇಕ್ಔಟ್ ಅನ್ನು ಕೊಡುತ್ತೆ, ಈ ಎಕ್ಸಾಕ್ಟ್ಲಿ ಈ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಒಂದು ಬ್ರೇಕ್ಔಟ್ ಅನ್ನು ಕೊಡುತ್ತೆ. ನಾವಿಲ್ಲಿ ನೋಡ್ಬೋದು, ಇಲ್ಲಿ ಬ್ರೇಕ್ಔಟ್ ಆಗುತ್ತೆ, ಈ ರೆಸಿಸ್ಟೆನ್ಸ್ ಲೈನ್ಗೆ ರೀಚ್ ಆದಾಗ ಸ್ವಲ್ಪ ರೆಸಿಸ್ಟೆನ್ಸ್ ಅನ್ನು ಫೇಸ್ ಮಾಡುತ್ತೆ. ನೆಕ್ಸ್ಟ್ ಬ್ರೇಕ್ಔಟ್ ಆಗುತ್ತೆ, ಈ ಪ್ರೀವಿಯಸ್ ಸ್ವಿಂಗ್ ಹೈ ಅನ್ನು ಕೂಡ ಬ್ರೇಕ್ಔಟ್ ಮಾಡುತ್ತೆ. ಬ್ರೇಕ್ಔಟ್ ಮಾಡಿ ನೆಕ್ಸ್ಟ್ ಒಂದು ಅಪ್ ಮೂವ್ನ ಕೊಡುತ್ತೆ, ಅಗೇನ್ ಒಂದು ರೀಟೆಸ್ಟ್ ಮಾಡುತ್ತೆ, ರೀಟೆಸ್ಟ್ ಮಾಡಿ ಅಗೇನ್ ಒಂದು ಅಪ್ ಮೂವ್ನ ಕೊಡುತ್ತೆ. ಸೊ ಈ ರೀತಿ ಇಲ್ಲಿ ಬ್ರೇಕ್ಔಟ್ ಆದಾಗ ನಾವು ಒಂದು ರೀಟೆಸ್ಟ್ಗೆ ವೆಯ್ಟ್ ಮಾಡ್ಬೋದು, ಬ್ರೇಕ್ಔಟ್ ಆದಾಗ ಬೈ ಮಾಡ್ಬೋದು. ಬೈ ಮಾಡಿ ಈ ಸ್ವಿಂಗ್ ಲೋಕ್ಕಿಂತ ಕೆಳಗಡೆ ನಮ್ಮ ಸ್ಟಾಪ್ ಲಾಸ್ ಅನ್ನು ಇಟ್ಕೊಳ್ಬೋದು. ಹಾಗಾದರೆ ಟಾರ್ಗೆಟನ್ನು ಎಷ್ಟು ಇಟ್ಕೊಳ್ಬೋದು ಅಂತ ನಾವು ನೋಡಿದ್ರೆ, ನಾನು ಆಗಲೇ ಹೇಳಿದಾಗೆ ಈ ಪೋಲ್ನ ಹೈಟ್ ಅಥವಾ ಈ ಪ್ಯಾಟರ್ನ್ ಹೈಟ್ನಷ್ಟು ದೊಡ್ಡದಾದ ಟಾರ್ಗೆಟನ್ನು ಇಟ್ಕೊಳ್ಬೋದು. ಇಲ್ಲಿಂದ ಒಂದು ರ್ಯಾಲಿ ಸ್ಟಾರ್ಟ್ ಆಗಿರುವಂಥದ್ದು, ಇಲ್ಲಿ ಬ್ರೇಕ್ಔಟ್ ಮಾಡ್ಕೊಂಡು ಒಂದು ರ್ಯಾಲಿ ಸ್ಟಾರ್ಟ್ ಆಗಿರುವಂಥದ್ದು. ಸೊ ನಾವು ಮೆಜರನ್ನು ಮಾಡೋದಾದರೆ ಪ್ರೈಸ್ ರೇಂಜನ್ನು, ಸೊ ಇಲ್ಲಿಂದ ಒಂದು ಮೆಜರ್ ಮಾಡೋದಾದರೆ ಇಷ್ಟು ದೊಡ್ಡದಾದ ಹೈಟ್ ಸಿಗುತ್ತೆ ನಮಗೆ. ಇಲ್ಲಿ 34% ಮೂವ್ ಇಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು. ಅಷ್ಟೇ ದೊಡ್ಡ ನಾವು ಮೂವನ್ನು ನೋಡಿದರೆ ಇಲ್ಲಿ ಕೂಡ ಅಷ್ಟೇ ದೊಡ್ಡದಾದ ಮೂವ್ ನಮಗೆ ಸಿಕ್ತು ಅಂತ ಹೇಳ್ಬೋದು. ಬ್ರೇಕ್ಔಟ್ ಆದ ನಂತರ ಸ್ಟ್ರಾಂಗ್ ಮೂವನ್ನು ಕೊಡ್ತು ಅಂತ ಹೇಳ್ಬೋದು. ಸೊ ಇದು ಬುಲ್ಲಿಶ್ ಫ್ಲಾಗ್ ಆಗುತ್ತೆ. ಪ್ರೀವಿಯಸ್ನ ಟ್ರೆಂಡ್ ಏನಾಗುತ್ತೆ, ಇದು ಕಂಟಿನ್ಯೂ ಆಗುತ್ತೆ. ಇದು ಸಿಮಿಲರ್ ಟು ವೇಜ್ ಪ್ಯಾಟರ್ನ್ ರೀತಿಯಲ್ಲಿದೆ, ಬಟ್ ಇದನ್ನು ಫ್ಲಾಗ್ ಪ್ಯಾಟರ್ನ್ ಅಂತಲೂ ಕೂಡ ನಾವು ಕರಿಬೋದು. ವೇಜ್ ಪ್ಯಾಟರ್ನಲ್ಲಿ ಈ ರೀತಿ ಒಂದು ಟ್ರಯಾಂಗಲ್ ರೀತಿ ಇರುತ್ತೆ, ಇಲ್ಲೂ ಅಷ್ಟು ದೊಡ್ಡದಾದ ಟ್ರಯಾಂಗಲ್ ಇಲ್ಲ. ನೆಕ್ಸ್ಟ್ ಇಲ್ಲೊಂದು 1 ಅವರ್ನ ಚಾರ್ಟನ್ನು ನಾವು ನೋಡ್ತೀವಿ. ಇಲ್ಲಿ ಪ್ರೈಸ್ ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಕೊಡುತ್ತೆ. ಅವರ್ಲಿ ಚಾರ್ಟಲ್ಲಿ ಪ್ರೈಸ್ ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಕೊಡುತ್ತೆ. ಅಪ್ ಮೂವ್ನ ಕೊಟ್ಕೊಂಡು ಒಂದು ಪಾಯಿಂಟಲ್ಲಿ ಹೋಲ್ಡ್ ಆಗುತ್ತೆ, ಡೌನ್ ಬರುತ್ತೆ, ಅಗೇನ್ ಅಪ್ ಮೂವ್, ಅಗೇನ್ ಡೌನ್ ಬರುತ್ತೆ, ಅಗೇನ್ ಒಂದು ಅಪ್ ಮೂವ್, ಅಗೇನ್ ಡೌನ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಬ್ರೇಕ್ಔಟನ್ನು ಮಾಡಿಕೊಂಡು ಅಪ್ ಮೂವ್ನ ಕೊಡುತ್ತೆ. ಇದೊಂದು ಪೋಲ್ ಆ್ಯಂಡ್ ಫ್ಲಾಗ್ ರೀತಿಯ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಇದೊಂದು ಅಪ್ಸೈಡ್ ಟ್ರೆಂಡ್ ಲೈನ್, ಅದೇ ರೀತಿ ನಾವಿಲ್ಲಿ ಲೋವರ್ ಲೆವೆಲ್ ಒಂದು ಟ್ರೆಂಡ್ ಲೈನನ್ನು ಈ ರೀತಿ ಡ್ರಾ ಮಾಡ್ಬೋದು. ಹಾಗೆ ರ್ಯಾಲಿ ಸ್ಟಾರ್ಟ್ ಆಗಿರುವಂಥದ್ದು, ಇಲ್ಲಿಂದ ಒಂದು ರ್ಯಾಲಿ ಸ್ಟಾರ್ಟ್ ಆಗುತ್ತೆ, ಒಂದು ಅಪ್ ಮೂವ್, ನೆಕ್ಸ್ಟ್ ಡೌನ್ ಬರುತ್ತೆ, ಅಗೇನ್ ಒಂದು ಅಪ್ ಮೂವ್, ಡೌನ್, ನೆಕ್ಸ್ಟ್ ಇಲ್ಲಿ ಬ್ರೇಕ್ಔಟ್, ಪರ್ಫೆಕ್ಟ್ ಆದ ಪೋಲ್ ಆ್ಯಂಡ್ ಫ್ಲಾಗ್ ರೀತಿಯ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಈ ರೀತಿ ಬ್ರೇಕ್ಔಟ್ ಆದಾಗ ನಾವಿಲ್ಲಿ ಬೈ ಮಾಡ್ಬೋದು. ಇಲ್ಲಿ ನಾವೊಂದು ಲಾಂಗ್ ಪೊಸಿಷನ್ ಎಂಟರ್ ಆಗ್ಬೋದು. ಇಲ್ಲಿ ಸ್ಟಾಪ್ ಲಾಸನ್ನು ಇಟ್ಕೊಂಡು, ಈ ಲೋಕ್ಕಿಂತ ಕೆಳಗಡೆ ಸ್ಟಾಪ್ ಲಾಸನ್ನು ಇಟ್ಕೊಂಡು ಲಾಂಗ್ ಪೊಸಿಷನನ್ನು ಎಂಟರ್ ಆಗ್ಬೋದು. ಟಾರ್ಗೆಟ್ ಎಷ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೋಡೋದಾದರೆ, ಈ ರ್ಯಾಲಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಒಂದು ರ್ಯಾಲಿ ಸ್ಟಾರ್ಟ್ ಆಗಿದೆ, ಇಲ್ಲಿಗೆ ಇದು ಎಂಡ್ ಆಗಿದೆ, 5% ರ್ಯಾಲಿ ಅಂತ ಹೇಳ್ಬೋದು. ಸೊ ಇಲ್ಲಿಂದ ನಾವು ಆ ರ್ಯಾಲಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಹೈಯರ್ ಲೆವೆಲಲ್ಲಿ. ಎಕ್ಸಾಕ್ಟ್ಲಿ ಆ ಟಾರ್ಗೆಟ್ ಕೂಡ ಇಲ್ಲಿ ನಮ್ಮದು ಅಚೀವ್ ಆಯಿತು ಅಂತ ಹೇಳ್ಬೋದು. ಹೈಯರ್ ಲೆವೆಲಲ್ಲಿ ಇಲ್ಲಿ ಟಾರ್ಗೆಟ್ ಕೂಡ ಅಚೀವ್ ಆಗುತ್ತೆ. ಇದು ಇಂಟ್ರಾಡೇಯಲ್ಲಿ ಕೂಡ. ಸೊ ಈ ಪ್ಯಾಟರ್ನ ನಾವು ಇಂಟ್ರಾಡೇಯಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಒಂದು ಅಪ್ ಮೂವ್ ಕೊಡುತ್ತೆ, ಅಪ್ ಮೂವ್ ಕೊಟ್ಟ ನಂತರ ಒಂದು ಹಾಲ್ಟ್ ಆಗುತ್ತೆ ಪ್ರೈಸ್, ಒಂದು ಸ್ಟ್ರಾಂಗ್ ಅಪ್ ಮೂವ್, ನೆಕ್ಸ್ಟ್ ಪ್ರೈಸ್ ಒಂದು ಹಾಲ್ಟ್ ಆಗುತ್ತೆ. ಈ ರೀತಿ ಸ್ಮಾಲ್ ಕನ್ಸಲ್ಟೇಷನ್ ಮಾಡಿಕೊಂಡು ಅಗೇನ್ ಒಂದು ಬ್ರೇಕ್ಔಟನ್ನು ಕೊಟ್ಕೊಂಡು ಅಪ್ ಮೂವನ್ನು ಕಂಟಿನ್ಯೂ ಮಾಡುತ್ತೆ. ನೆಕ್ಸ್ಟ್ ಇಲ್ಲೊಂದು ಬೇರಿಶ್ ಫ್ಲಾಗನ್ನು ನೋಡ್ತಾ ಇದ್ದೀವಿ. ಪ್ರೈಸ್ ಒಂದು ಡೌನ್ ಬರುತ್ತೆ, ಒಂದು ಸ್ಟ್ರಾಂಗ್ ಡೌನ್ ಮೂವನ್ನು ಕೊಡುತ್ತೆ. ನೆಕ್ಸ್ಟ್ ಇಲ್ಲಿ ಸಪೋರ್ಟನ್ನು ಪಡ್ಕೊಂಡು ಒಂದು ಅಪ್ ಮೂವನ್ನು ಕೊಡುತ್ತೆ, ಅಗೇನ್ ಡೌನ್ ಬರುತ್ತೆ, ಅಗೇನ್ ಒಂದು ಅಪ್ ಮೂವ್. ಈ ರೀತಿ ಇಲ್ಲಿ ಕನ್ಸಲ್ಟೇಷನನ್ನು ಮಾಡೋಂಥ ಪ್ರಯತ್ನ ಮಾಡುತ್ತೆ, ಬಟ್ ಅಗೇನ್ ಒಂದು ಬೇರಿಶ್ ಬ್ರೇಕ್ ಡೌನನ್ನು ಮಾಡುತ್ತೆ. ಈ ರೀತಿ ಇಲ್ಲೊಂದು ಫ್ಲಾಗ್ ರೀತಿಯ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಡೌನ್ ಬರುತ್ತೆ, ಇಲ್ಲಿ ಬ್ರೇಕ್ ಡೌನ್ ಮಾಡುತ್ತೆ, ಅಗೇನ್ ಇಲ್ಲಿ ಡೌನ್ ಮೂವ್ ಕಂಟಿನ್ಯೂ ಆಗಿದೆ. ಇಲ್ಲಿ ಎಷ್ಟು ದೊಡ್ಡದಾದ ಪೋಲ್ ಇತ್ತು ಅಷ್ಟು ದೊಡ್ಡದಾದ ಟಾರ್ಗೆಟ್ ಸಿಕ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲೊಂದು ಚಾರ್ಟನ್ನು ನಾವು ನೋಡ್ತೀವಿ. ಇಲ್ಲಿ ಕೂಡ ನೋಡ್ಬೋದು, ಪ್ರೈಸ್ ಒಂದು ಡೌನ್ ಮೂವ್ನ ಸ್ಟಾರ್ಟ್ ಮಾಡುತ್ತೆ, ಇಲ್ಲಿ ಹಾಲ್ಟ್ ಆಗುತ್ತೆ, ಅಪ್ ಮೂವ್, ಅಗೇನ್ ಡೌನ್ ಮೂವ್, ಅಗೇನ್ ಒಂದು ಅಪ್ ಮೂವ್, ನೆಕ್ಸ್ಟ್ ಬ್ರೇಕ್ ಡೌನನ್ನು ಮಾಡುತ್ತೆ. ಇಲ್ಲಿ ಕೂಡ ಒಂದು ಬೇರಿಶ್ ಫ್ಲಾಗ್ ಕ್ರಿಯೇಟ್ ಆಗಿರುವಂಥದ್ದು. ನೆಕ್ಸ್ಟ್ ಬ್ರೇಕ್ ಡೌನ್ ಆದಾಗ ಮೊಮೆಂಟಮ್ ಡೌನ್ ಸೈಡೇ ಕಂಟಿನ್ಯೂ ಆಗಿದೆ. ನೆಕ್ಸ್ಟ್ ಇಲ್ಲೊಂದು ನಿಫ್ಟಿಯ ಇಂಟ್ರಾಡೇ ಚಾರ್ಟನ್ನು ನಾವು ನೋಡ್ತಾ ಇದ್ದೀವಿ. 5 ಮಿನಿಟ್ ಚಾರ್ಟನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕೂಡ ಒಂದು ಫ್ಲಾಗ್ ರೀತಿಯ ಪ್ಯಾಟರ್ನ್ ಕ್ರಿಯೇಟ್ ಆಗಿರುವಂಥದ್ದು. ಇಂಟ್ರಾಡೇಲಿ ಪ್ರೈಸ್ ಒಂದು ಡೌನ್ ಬರ್ತಾ ಇತ್ತು, ಹಾಲ್ಟ್ ಆಗುತ್ತೆ, ಹಾಲ್ಟ್ ಆಗಿ ಒಂದು ರಿಟ್ರೇಸ್ಮೆಂಟ್ ಮೂವನ್ನು ಕೊಡುತ್ತೆ. ನಾವೆಲ್ಲಿ ನೋಡ್ಬೋದು, ಒಂದು ರಿಟ್ರೇಸ್ಮೆಂಟ್ ಮೂವನ್ನು ಕೊಡುತ್ತೆ. ನೆಕ್ಸ್ಟ್ ಆಗಿ ಒಂದು ಶಾರ್ಪ್ ಬ್ರೇಕ್ ಡೌನನ್ನು ಮಾಡುತ್ತೆ. ಇಲ್ಲಿ ಕ್ಲಿಯರ್ ಆದೊಂದು ಫ್ಲಾಗ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಬ್ರೇಕ್ ಡೌನ್ ಆದಾಗ ಶಾರ್ಪ್ ಡೌನ್ ಸೈಡ್ ಮೊಮೆಂಟಮ್ಮೇ ಕಂಟಿನ್ಯೂ ಆಗಿರೋದನ್ನು ನಾವು ನೋಡ್ಬೋದು. ಇಲ್ಲಿ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ. ಇಲ್ಲಿಂದ ರ್ಯಾಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಒಂದು ಸಪೋರ್ಟನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡುತ್ತೆ, ಅಪ್ ಮೂವ್ನ ಕೊಡುತ್ತೆ. ನೆಕ್ಸ್ಟ್ ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆದಾಗ ಅಗೇನ್ ಮೊಮೆಂಟಮ್ ಡೌನ್ ಸೈಡೇ ಕಂಟಿನ್ಯೂ ಆಗಿದೆ. ನಾವು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡೋದಾದರೆ ಇಷ್ಟು ದೊಡ್ಡ ಟಾರ್ಗೆಟ್ ನೆಕ್ಸ್ಟ್ ಇಲ್ಲಿ ಅಚೀವ್ ಆಯಿತು ಅಂತ ಹೇಳ್ಬೋದು. ಈ ರೀತಿ ಇಂಟ್ರಾಡೇಲಿ ಕೂಡ ಈ ಪ್ಯಾಟರ್ನ್ಗಳು ವರ್ಕ್ ಆಗುತ್ತೆ. ಕೇವಲ ಡೈಲಿ ಚಾರ್ಟ್ ಹಾಗೆ ವೀಕ್ಲಿ ಚಾರ್ಟಲ್ಲಿ ಕೂಡ ಅಂತಲ್ಲ, ಇಂಟ್ರಾಡೇಲಿ ಕೂಡ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಇದು ಕಂಟಿನ್ಯೂಷನ್ ಪ್ಯಾಟರ್ನ್ ಆಗುತ್ತೆ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನಷ್ಟು ಪ್ಯಾಟರ್ನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಏನಾದರೂ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.